ಇದನ್ನ ನೋಡಕ್ಕೋಸ್ಕರ ಅಂತಾನೆ ನಾವು ಪಟಾಯಾಗ್ ಬಂದಿದ್ದು. ಕೊಯ್ ಮಿಲ್ಗಯನಲ್ಲಿ ಜಾದು ನೆನ್ಪಾಗಲ್ವಾ? ಇಲ್ಲೆಲ್ಲ ನೋಡ್ಕೊಂಡ್ ಓಡಾಡ್ಬೇಕಪ್ಪ. ಕಂಪ್ಲೀಟ್ ಜುರಾಸಿಕ್ ವರ್ಲ್ಡ್ ನ ತಗೊಂಬಂದ್ ಇಟ್ಬಿಟ್ಟಿದಾರಪ್ಪ ಇಲ್ಲಿ. ಮಧ್ಯ ಒಂದು ಚಿಕ್ಕ ಡೈನೋಸರ್ ಗಣೇಶ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದಲ್ಲ. ಅಂದ್ರೆ ಫುಲ್ ಫ್ಲೈಟ್ ಥೀಮ್ಡ್. ಚಟ್ನಿ ಕಬಾಬ್ ಬಂದಿದ್ದೀವಿ. ಹೆಲೋ, ಗುಡ್ ಮಾರ್ನಿಂಗ್. ಮೈಕ್ ಬೇಕಾ? ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಇನ್ನು 7:30. ಇವತ್ತಿನ ಪ್ಲ್ಯಾನು ನಾಂಗ್ನೂಚ್ ಗಾರ್ಡನ್ ಮತ್ತು ಬುದ್ಧ ಮೌಂಟೇನ್ ಕಾರ್ವಿಂಗ್ ಏನೋ ಇದೆ ಅಂತೆ, ಅದನ್ನ ನೋಡೋಣ ಅಂತ ಹೊರಟಿದ್ದೀವಿ. ನಾಂಗ್ನೂಚ್ ವಿಲೇಜಲ್ಲೇ ತುಂಬ ಜನ ಆಗ್ತಾರೆ, ಆಮೇಲೆ ತುಂಬ ಹೊರಬೇಕು, ತುಂಬ ಬಿಸಿಲಿರುತ್ತೆ ಅಂತೆ. ಅದಕ್ಕೆ ಅರ್ಲಿ ಹೋಗೋಣ, 8 o'clockಗೆ ಓಪನ್ ಆಗುತ್ತೆ. ಇಲ್ಲೊಂದು 45 minutes ಬೇಕು ಇಲ್ಲಿಂದ ಓಡೋಕ್ಕೆ. ಈಗ ತಿಂಡಿ ತಿಂದ್ಬಿಟ್ಟು ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ನೆನ್ನೆ ಮಾಡಿದ್ದು ತಪ್ಪು ಮಾಡಬಾರ್ದು ಅಂತ ನೆನ್ನೆನೇ ಆನ್ಲೈನಲ್ಲಿ ಬುಕ್ ಮಾಡಿದ್ದೀವಿ ನಾಂಗ್ನೂಚ್ ಗಾರ್ಡನ್ಗೆ. ಆ್ಯಂಡ್ ಬುದ್ಧ ಕಾರ್ವಿಂಗು ಬುದ್ಧ ಮೌಂಟೇನ್ಗೆ ಫ್ರೀ ಅಂತೆ. ಅದಾದಮೇಲೆ ಬೇಗ ಫ್ರೀ ಆದರೆ ನೋಡೋಣ ಎಲ್ಲೋಗೋದು ಅಂತ. ನೋಡಿ, ಇದೇ ಬ್ರೇಕ್ಫಾಸ್ಟ್ ಅವತ್ತಿಂದ ನಮಗೆ. ಫೈನಲಿ ಬೊಟಾನಿಕಲ್ ಗಾರ್ಡನ್ಗೆ ಬಂದ್ವಿ. ಎಂಟ್ರೆನ್ಸ್ ನೋಡಿ. ಆ್ಯಂಡ್ ಫೀಸ್ ಕೂಡ ಅಷ್ಟೇ, ಇಲ್ಲಿ ತುಂಬ ಜಾಸ್ತಿ ಇದೆ. ಜಸ್ಟ್ ಅಡ್ಮಿಷನ್ ಫೀಸೇನೆ 600 ಬಾತ್ ಇದೆ ಅಡಲ್ಟ್ಗೆ. ಆಮೇಲೆ ಸೈಟ್ ಸೀಯಿಂಗ್ ಬಸ್ ಪ್ಲಸ್ ಅಡ್ಮಿಷನ್ ಫೀಸ್ ಬಂದು 700 ಬಾತ್ ಇದೆ. ಬಟ್ ನಾವು ಕೊಟ್ಟಿದ್ದು ಇಬ್ಬರಿಂದ 2250 ಏನೋ ಬಿತ್ತು ಇಬ್ರಿಗೂ ಸೇರಿ. ಸೈಟ್ ಸೀಯಿಂಗ್ ಬಸ್ ಪ್ಲಸ್ ಅಡ್ಮಿಷನ್ ಫೀಸ್ ಎರಡು ತಗೊಂಡ್ವಿ. ಎರಡು ಕ್ಲೂ ಕ್ಯಾಪಿಂದ ತಗೊಂಡಿದ್ದು. ಸೊ ಇವತ್ತು ಹೆಂಗೋ ಸ್ವಲ್ಪ ಬುದ್ಧಿವಂತರಾಗಿ ನೆನ್ನೆನೆ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ವಿ. ಇವಾಗ ಬನ್ನಿ ಒಳಗಡೆ ಹೋಗೋಣ. ಸೌತ್ ಈಸ್ಟ್ ಏಷ್ಯಾನಲ್ಲೇ ಬಿಗ್ಗೆಸ್ಟ್ ಟ್ರಾಪಿಕಲ್ ಗಾರ್ಡನ್ ಇದು. ಇದನ್ನ ನೋಡಕ್ಕೋಸ್ಕರ ಅಂತಾನೆ ನಾವು ಪಟಾಯಾಗ್ ಬಂದಿದ್ದು. ಕ್ಯಾಕ್ಟಸ್ ಗಿಡ ಎಲ್ಲ ಇಟ್ಬಿಟ್ಟಿದ್ದಾರೆ. ಫುಲ್ ಕ್ಯಾಕ್ಟಸ್ ದೊಡ್ಡ ದೊಡ್ಡ ಮಾಡಿದ್ದಾರೆ. ಇದು ಜಸ್ಟ್ ಎಂಟ್ರೆನ್ಸ್. ಆಕ್ಚುಲಿ ಸೈಟ್ ಸೀಯಿಂಗ್ ಬಸ್ ತಗೊಂಡಿದ್ವಿ, ಅದು ಕೇಳಬೇಕು ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ. ನೋಡಿ, ಫುಲ್ ಕ್ಯಾಕ್ಟಸ್. ಇದ್ ನೋಡಿ, ಇದ್ ನೋಡಿದ್ರೆ ಏನ್ ನೆನಪಾಗುತ್ತೆ? ನಮ್ದು ರಿತಿಕ್ ರೋಷನ್ ಪಿಕ್ಚರ್ ಕೊಯ್ ಮಿಲ್ಗಯನಲ್ಲಿ ಜಾದು ನೆನಪಾಗಲ್ವಾ? ಇದ್ರದ್ ನೇಮ್ ಬಂದು ಬಾನ್ ನಾಕ್ ಅಂತೆ. ಬಟ್ ಇದು ನನಗ್ ಮಾತ್ರ ಇದನ್ನ ನೋಡಿದ ತಕ್ಷಣ ಜಾದುನೇ ನೆನಪಾಗಿದ್ದು. ರಿತಿಕ್ ರೋಷನ್ ಕೊಯ್ ಮಿಲ್ಗಯನಾ ಅಲ್ಲ, ಅದು ಯಾವ್ದದು? ಕೊಯ್ ಮಿಲ್ಗಯನೇ. ಕೊಯ್ ಮಿಲ್ಗಯ ಅದೇನೆ. ಹಂಗೆ ಇಲ್ಲ ನೋಡಿ, ಇಲ್ಲೆಲ್ಲ ಎಲಿಫೆಂಟ್ಸ್ ಲೈನಾಗಿ ಇಡ್ಸ್ಬಿಟ್ಟಿದ್ದಾರೆ. ಎಲಿಫೆಂಟ್ ಜೊತೆ ಫೋಟೋ ತಗೊಳ್ಳೋದಂತೆ, ಅದಕ್ಕೆ ಒಂದಷ್ಟು ದುಡ್ಡು ಕೊಡ್ಬೇಕು. ಎಲ್ಲಾ ಕಡೆ ಬಿಸ್ನೆಸ್ ಮಾಡ್ಕೊಂಬಿಟ್ಟಿದ್ದಾರೆ ಇಲ್ಲೆಲ್ಲ. ಕೂತಿಯಾನೆ ಯಾರೋ ಇಲ್ಲಿ ನೋಡಿ. ಎಲಿಫೆಂಟ್ ನೋಡಿ, ಎಲಿಫೆಂಟ್ ನ ಕರ್ಕೊಂಡ್ ಬರ್ತಾರೆ ಆನೆನ. ಅದ್ ನೋಡಿ, ಅವ್ರ ಅಮ್ಮ ಅನ್ಸುತ್ತೆ ಹೆಂಗ್ ಓಡೋಗ್ತಾ ಇದೆ. ಇಲ್ಲಿ ಅವನ ಆ ಕಡೆ ಕರ್ಕೊಂಡ್ ಹೋಗ್ತಾ ಇದ್ರು, ಅದ್ ಈ ಕಡೆಗೆ ಬರ್ತಾ ಇದೆ. ಅಲ್ಲಿ ಆನೆ ನೋಡಿ ಎಷ್ಟು ದೊಡ್ಡ. ಯಪ್ಪ, ಇಲ್ಲಿ ಕಿಶೋರ್ ಇಲ್ಲಿ ಭಯ ಬಿಟ್ಕೊಂಡು ಇಲ್ಲೆಲ್ಲ ನೋಡ್ಕೊಂಡ್ ಓಡಾಡ್ಬೇಕಪ್ಪ. ಎಲಿಫೆಂಟ್ಸ್ ನ ಎಲ್ಲ ಆರಾಮಾಗಿ ಮನುಷ್ಯರು ಓಡಾಡಲ್ವಾ, ಹಂಗ್ ಓಡಾಡಿಸ್ತಾ ಇದಾರೆ ಕುತ್ಕೊಂಡ್ ಮಾವುತಗಳು. ಎಲಿಫೆಂಟ್ಸ್ ರೈಡ್ ಮಾಡಿಸ್ತಿದ್ದಾರೆ, ಸೊ ಹಂಗೆ ಓಡಾಡಿಸ್ತಿದ್ದಾರೆ. ಇಲ್ಲಿ ನೋಡ್ಕೊಂಡ್ ಓಡಾಡ್ಬೇಕು. ನೋಡಿ ಎಲ್ಲಾ ಕಡೆ ಹೆಂಗ್ ಓಡಾಡ್ತಾ ಇದೆ ಅಂತ.
ತುಂಬಾ ದೊಡ್ಡದಿದೆ ಪಾರ್ಕು. ಸೊ ನಡ್ಕೊಂಡು ನೋಡೋದಿಕ್ಕಾಗಲ್ಲ ಎಲ್ಲದನ್ನು, ಅದಕ್ಕೆ ಸೈಟ್ ಸೀಯಿಂಗ್ ಬಸ್ ತಗೊಂಡಿದ್ದೆ ಆಗ್ಲೇ ಹೇಳ್ದಂಗೆ. ಫಸ್ಟ್ ಸೈಟ್ ಸೀಯಿಂಗ್ ಬಸ್ಸಲ್ಲಿ ಎಲ್ಲಾ ಪ್ಲೇಸಸ್ ನೋಡ್ಕೊಂಡು ಬಂದ್ಬಿಡೋಣ, ಆಮೇಲೆ ಬೇಕಾಗಿರೋ ಪ್ಲೇಸಸ್ನ ನೆನ್ಪಿಟ್ಕೊಂಡು ಹೋಗಿ ಫೋಟೋ ಶೂಟ್ ಮಾಡೋಣ. ಇಲ್ಲೇ ಇದೆ ನೋಡಿ ಬಸ್ಸಸ್. ಓ ಎಲ್ಲ ಫಿಲ್ ಆಗೋಗಿದೆ. 2 people ಬಸ್ಸಲ್ಲಿ ಬಂದು ಕೂತಿದ್ದೀವಿ. ಇಲ್ಲಿ ಫಿಲ್ ಆಗಿದ ತಕ್ಷಣ ಕರ್ಕೊಂಡು ನೋಡ್ತಾರೆ ಎಷ್ಟೊಂದು ಬಸ್ಸಸ್ ನಿಂತಿದೆ. ಓಪನ್ ಬಸ್ ಕಾಣ್ಬೇಕಲ್ಲ. ಪಾರ್ಕ್ ಇಲ್ಲಿ ನೋಡಿ, ಎಲ್ಲ ಚಿಕ್ಕ ಚಿಕ್ಕ ಡೈನೋಸಾರಸ್ನ ಎಗ್ಶೆಲ್ಲಿಂದ ಆಚೆ ಬರ್ತಾ ಇರೋ ತರ ಮಾಡಿದ್ದಾರೆ. ತುಂಬಾ ಜನ ಬಂದಿದ್ದಾರೆ, ಜೊತೆಗೆ ತುಂಬಾ ಪ್ಲೇಸಸ್ ಕೂಡ ಇದೆ. ಐ ಮೀನ್ ಏನಂತಾರೆ, ಫೋಟೋ ಶೂಟ್ಸ್ ಮಾಡಕ್ಕೆ. ನಮ್ ರೋ ಫುಲ್ ಖಾಲಿ ಇದೆ, ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ನೋಡ್ಬೋದು, ಡಿಸ್ಟರ್ಬೆನ್ಸ್ ಇಲ್ಲದೆ. ಹೊರಡ್ತು ನಮ್ ಬಸ್ಸು. ಆಬ್ವಿಯಸ್ಲಿ ಥೈ ಭಾಷೆಲಿ ಕೊಟ್ರೆ ಅರ್ಥ ಆಗುತ್ತಾ. ಎಂಟ್ರಿ ಹತ್ರನೇ ನೋಡಿ ಎಷ್ಟು ಚೆನ್ನಾಗಿದೆ. รถก็จะออกทุก10 นาทีจนกว่า6 โมงครับด้านหน้าเป็นมอฟ้าช็อตอเมซอนนะครับด้านขวามือด้านในก็จะมีนกน้ำแสนรู้มีนกแก้วมาคอและจะมีสนอกกล้วยไม้รถก็จะจอดจุดแรกก่อนนะครับให้ลูกค้าลงถ่ายรูปได้ไม่จำกัดเวลาเช็คโฟโต้การเด่น ಫೋಟೋಸ್ ತಗೊಳ್ಳಿ ಅಂತ ಸ್ಟಾಪ್ ಕೊಟ್ಟಿದ್ದಾರೆ. ಇಲ್ಲಿ ಕಡೆ ಎಲ್ಲ ಡೀರ್ ಇದೆ, ಹಾರ್ಸಸ್ ಇದೆ, ಇಲ್ಲಿ ಡೀರ್ ಇದೆ, ಅಲ್ಲಿ ಎಲಿಫೆಂಟ್ಸ್ ಮಾಡಿದ್ದಾರೆ. ಫೋಟೋ ಸ್ಯಾಬಲ್ ಆಂಟಿಲೋಪ್ ಅಂತೆ ನೋಡಿ. ಎಲ್ಲಾ ಡೈನೋಸರಸ್, ಡಿಫ್ರೆಂಟ್ ಸ್ಪೀಸೀಸ್ ಆಫ್ ಡೈನೋಸರಸ್ ಎಲ್ಲ ಮಾಡಿಟ್ಟಿದ್ದಾರೆ ಇಲ್ಲಿ ಶೋಪೀಸ್ ತರ ನೋಡಿ. ಇದು ಚಿಕ್ಕದು ಈ ಪ್ಯಾರೆಟ್ ಇದೆ ಇಲ್ಲಿ, ಪ್ಯಾರೆಟ್ ಹಿಂದೆ ಬ್ಯಾಕ್ ಸೈಡ್. ಇಲ್ಲಿ ಏನು ಫೋಟೋ ಶೂಟ್ ಮಾಡ್ಕೊಳ್ಳಕ್ಕೆ ಅಂತ ಜಾಗ ಬಿಟ್ಟಿದ್ದಾರೆ ಇಲ್ಲಿ. ಈ ಪ್ಯಾರೆಟ್ ಬಂದ್ಬಿಟ್ರೆ ಆರುತ್ತೆ. ಪ್ಯಾರೆಟ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಪ್ಯಾರೆಟ್ ಫೋಟೋ ತಗೊಳಕ್ಕೆ 30 ಬಾತ್ ಅಂತೆ. 50 ಬಾತಾ? 50 ಬಾತ್ 1 ಪರ್ಸನ್. ಇಲ್ಲೇನೋ ಟ್ಯಾಕ್ಸಿ ತರ ಮಾಡಿದ್ರು, ಆಟೋ ತರ ಮಾಡಿದ್ದಾರೆ. ಒಳಗಡೆ ಹೋಗಿ ಕುತ್ಕೊಂಡು ಫೋಟೋ ತಗೊಳ್ಳೋಣ. ವಾವ್! ಹಿಂದೆ ಚಿಕ್ಕ ಪಾಂಡ್ ತರ ಮಾಡಿದ್ದಾರೆ. ಇಲ್ಲೇ ಮುಂದೆ ಹೋಗೋಣ ಬನ್ನಿ. ಬಸ್ ಬಿಟ್ಟು ಹೊರಟೋಯ್ತು. ಅದೇನ್ ಮತ್ತೆ ಬಸ್ ಕ್ಯಾಚ್ ಮಾಡಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ ಎಲ್ಲ ಡೈನೋಸರಸ್ ಎಷ್ಟು ದೊಡ್ಡದು ಮಾಡಿಟ್ಟಿದ್ದಾರೆ. ಸೌಂಡ್ ಬರ್ತಾ ಇದೆ ಎಲ್ಲೋ.
ಆಗ್ಲಿಂದ ಹುಡ್ಕೊಂಡ್ ಬಂದಿದ್ದಕ್ಕೆ ಫೈನಲಿ ಸ್ಪಾಟ್ ಸಿಕ್ತು. ದೊಡ್ಡ ದೊಡ್ಡ ಡೈನೋಸರಸ್ ಗಾರ್ಡನ್ ಮಧ್ಯ. ಬನ್ನಿ ನೋಡ್. ಇಲ್ಲಿ ಡೈನೋಸರಸ್ ಮಧ್ಯ ಗಾರ್ಡನ್ ನೋಡಿ ಎಷ್ಟು ದೊಡ್ಡದು ಮಾಡಿದ್ದಾರೆ. ನನ್ನ ಹಿಂದೆ ಇರೋದು ವರ್ಲ್ಡ್ಸ್ ಟಾಲೆಸ್ಟ್ ಡೈನೋಸಾರ್ ಅಂತೆ. ನೋಡಿ ಎಷ್ಟು ದೊಡ್ಡದಿದೆ. ಎಷ್ಟೊಂದು ಮಾಡಿದ್ದಾರೆ. ಇದ್ರಲ್ಲಿ ಇದು ತುಂಬಾ ದೊಡ್ಡದಿದೆ. ಇಲ್ಲೊಂದಿದೆ. ಅಪ್ಪ ಅದ್ ಹೆಂಗ್ ಮಾಡಿದ್ರು ಅದೆಲ್ಲ ಸೂಪರ್ ಆಗಿದೆ ಮಾತ್ರ ಪ್ಲೇಸ್ ವಿಸಿಟ್ ಮಾಡಕ್ಕೆ. ಕಿಶೋರ್ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಹಾ ನಿಮಗ್ ಬೇಕಾ ತಿನ್ನಿ ಕಿಶೋರ್? ಹೊಟ್ಟೆ ಹಶ್ವಾಗ್ತಾ ಇದ್ಯಾ? ಸ್ನಾಕ್ಸ್ ಟೈಮು ಬಂದ್ ಸ್ವಲ್ಪ ತಾಗಿದೆ ಅಷ್ಟೇ. ಆದ್ರೆ ಓಡಾಡೇನಿಲ್ವಲ್ಲ. ಬಿಸ್ಕೆಟ್ನ ತಿಂತಾಳೆ. ಏನ್ ಇವಾಗ ಬಿಸ್ಕೆಟ್ ಆಕ್ಚುಲಿ ಕರ್ಕೊಟ್ಟಿದ್ ನೀವೇ, ನಿಮ್ಗೆ ಹೊಟ್ಟೆ ಹಶ್ವಾಗ್ತಿದ್ರು ಅಂತ ಅಂದ್ಬಿಟ್ಟು ತಿಂತಾ ಇದ್ರಿ. ಅವಾಗ ನಾನ್ ಬಂದೆ ಅಂತ ನಂಗೂ ಕೊಟ್ರಿ. ಅದೇ ತಾನೇ ಮಾಡಿದ್ದೀಗ. ಏನೋ ತಿನ್ಲಿ ಅಂತ ಕೊಟ್ಟೆ ನಿಮಗೆ ನಾನು ಬಿಸ್ಕೆಟ್ನ. ಅದನ್ನ ನೀವು ತಿನ್ನಕ್ ಮುಂಚೆ ಕರ್ದು ಕೊಡ್ಬೇಕಿತ್ತು. ನೀವು ತಿಂದ್ರಿ ತಾನೆ, ಆಮೇಲೆ ಕರೆದು ಕೊಡೋದು ಅಲ್ವಾ? ಗಳ ಮಧ್ಯೆ ಒಂದು ಚಿಕ್ಕ ಡೈನೋಸರ್. ಏನಂದ್ರಿ? ಡೈನೋಸರ್ ಅಂತ. ಯಾರು? ನೀವೇನು? ಯಾಕೆ ನೀವೇನು ಟೋಪಿಯಿಂದ ಚೆನ್ನಾಗಿ ಕಾಣುತ್ತೆ ಅಂತ ನೋಡಕ್ ಬಂದಿದೀವಿ. ನೋಡಿ ಕಂಪ್ಲೀಟ್ ಜುರಾಸಿಕ್ ವರ್ಲ್ಡ್ನ ತಗೊಂಬಂದು ಇಟ್ಬಿಟ್ಟಿದಾರಪ್ಪ ಇಲ್ಲಿ. ನೋಡಿ ಸೂಪರ್ ಆಗಿ ಕಾಣುತ್ತೆ. ಯಾವ ಸ್ಪೀಸೀಸ್ನು ಬಿಟ್ಟಿಲ್ಲ ಡೈನೋಸರಸ್ ಅಲ್ಲಿ. ಇನ್ನು ಆ ಕಡೆ ಎಲ್ಲ ತುಂಬಾ ಇದೆ. ಇಲ್ಲಿ ಗಾರ್ಡನ್ ನೋಡಿ ಏನ್ ಸೂಪರ್ ಆಗಿ ಕಾಣುತ್ತೆ. ಎಷ್ಟು ಎಫರ್ಟ್ಸ್ ಬಿದ್ದಿರ್ಬೇಕಲ್ಲ ಇದನ್ನ ಮಾಡಕ್ಕೆ. ಅದೆಷ್ಟು ವರ್ಷ ತಗೊಂಡ್ರು. ಗಾರ್ಡನ್ ಮುಗೀತು. ಅಲ್ಲಿಂದ ಬಸ್ಸಲ್ಲಿ ಮತ್ತೆ ನೆಕ್ಸ್ಟ್ ಸ್ಟಾಪ್ ಕರ್ಕೊಂಡು ಹೋಗ್ತಾರೆ. ಯಾವುದು ಬ್ಯೂಟಿಫುಲ್ ಗಾರ್ಡನ್, ಏನೋ ಬ್ಯೂಟಿಫುಲ್ ಗಾರ್ಡನ್ ಅಂತ ಹಾಕಿದ್ದಾರೆ ಟಿಕೆಟ್ ಮೇಲೆ. ನೆಕ್ಸ್ಟ್ ನೋಡ್ಬೇಕು ಇನ್ನೆಲ್ಲಿ ಕರ್ಕೊಂಡು ಹೋಗ್ತಾರೆ. ಜುರಾಸಿಕ್ ವರ್ಲ್ಡ್ ಮೂವಿನಲ್ಲಿ ನೋಡಿದಿರೋ ಡೈನೋಸರಸ್ ಸ್ಪೀಸೀಸ್ ಎಲ್ಲ ಇಲ್ಲಿ ತಗೊಂಡ್ಬಂದು ಇಟ್ಟಿದ್ದಾರೆ.ด้านขวามือฝั่งนี้เป็นศาลศาลาสีเมืองครับผมพอเราเดินมาถึงที่นี่ก็ขึ้นไปกราบไหว้หลวงพ่อสมหวังหลวงพ่อเจริญหลวงพ่อสมเด็จได้นะครับ ಇಲ್ಲಿ ಡಾಗ್ ತರನು ಡೈನೋಸರಸ್ ಇದೆಯಾ?ตอนนี้เป็นสวนฝรั่งเศสหนึ่งนะครับผมด้านบนจะเป็นหอระฆังศักดิ์สิทธิ์ ನಾಯಿ ತರದ್ದು ಮಾಡಿಟ್ಬಿಟ್ಟಿದ್ದಾರೆ. ಇದು ನೋಡಿ ಡ್ರ್ಯಾಗನ್ ತರ ಇದೆ.ถ่ายรูปลงมาก็จะเห็นวิวที่สวยมากครับผม
จะเห็นลายเส้น Tortoise ฝรั่งเศสทั้งสองฝั่งนะครับ ಯಾವ ಥರನೂ ಡೈನೋಸರಸ್ ಬಿಟ್ಟಿಲ್ಲ. ಇದೆಲ್ಲ ನಿಜವಾಗ್ಲೂ ಇದಾವ ಅಥವಾ ಸುಮ್ಮನೆ ಇಮ್ಯಾಜಿನರಿ ಮಾಡ್ಕೊಂಡು ಬಿಟ್ಟಿದಾರಾ ಗೊತ್ತಿಲ್ಲ. ಏನು ಇತ್ತಂತ ಕತೆ ಹೊಡಿತಾ ಇದ್ದೆ. ಅದೇನು ನಿಜವಾಗ್ಲೂ ಇತ್ತು ಅಥವಾ ಇವರೇ ಇಟ್ಟಿದಾರೋ? ಇಲ್ಲಿ ನೋಡಿ ಪಕ್ಕದಲ್ಲಿ ಗಾರ್ಡನ್ ಚೆನ್ನಾಗಿದೆ. ಯಾವ ಥರದ್ದು ಬಿಟ್ಟಿಲ್ಲ. ಇಲ್ಲಿ ನೋಡಿ ಪಕ್ಷಿ ಥರದ್ದು. ทางขึ้นสกายวอล์กก็อยู่ด้านหน้าตรงนี้นะครับ Rhinoceros อาจจะเป็นรูปหัวใจนะฮะอายุ Rhinoceros 30 ปีถึงจะติดโลกนะครับ ಗೇಂಡ ಮೃಗ.มีรูปเยอะสุดนะครับ Walrus ใช้เวลาทั้งหมด30 ปีถึงจะได้ทาน ಸ್ಟೋನಿนะครับ ಹೆಂಚ್ ಅಂತ ಇಲ್ಲಿ ನೋಡಿ.คิดเป็นลูกก็เลยแพงนะครับ Stones ಅಲ್ಲಿ ಏನೋ ಮಾಡಿದ್ದಾರೆ.บาทนะครับลูกเดียวเนี่ยลองซื้อชิมสักลูกนะครับ ಈ ಕಡೆ ಎಲ್ಲ ಇದೆ. ಕ್ಯಾಪಿ ಅಂತೆ ಏನೋ.ด้านซ้ายมือฝั่งนี้เป็นโซนเฮนนะครับจำลองมาจากประเทศอังกฤษนะครับ เรามีหินโชว์ลูกค้าได้ชมทั้งหมด138ก้อนนะครับด้านในก็จะมีความหมายด้วยนะครับเข้าไปอ่านถ่ายรูปได้ Polar ไว้ bear Polar bear ಪೋಲಾರ್ ಬೇರ್ ಮಾಡಿದ್ದಾರೆ. ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಏನಿರ್ತಾ Thailand ಭಾಷೆಯಲ್ಲಿ ರಚಿತಾ ನೋಡಿ ಬ್ಯೂಟಿಫುಲ್ ಗಾರ್ಡನ್. จะสวนไว้บนหลังน้องเต่า ಇವತ್ತಿನ ಕೆಲಸ ಮಾಡಚಿತ ಹಾ ಇದಕ್ಕೋಣ ಪಟಾಯ ಆಟ แต่ด้านบนสกายวอล์กของเรานะลูกค้าสามารถเดินชมได้ทั่วสวนนะครับสะพานจะเชื่อมต่อกันไปหมด ಮತ್ತೆ ಮನೆ ರೂಮ್ಗೋಣ ಏನು ಹೇಳ್ತೀಯ มีระยะความไกลทั้งหมด ಊಟಕ್ಕ ನಾವಿನ್ನೂ ಬುದ್ಧಾಗ ಹೋಗ್ಬೇಕು. ಅದಾದ್ಮೇಲೆ ಅಷ್ಟು ಬೇಗ ಮುಗಿಯಲ್ಲ.เดี๋ยวผมจะแนะนำกันก่อนนะเผื่อลูกค้าจะกลับมาชมรถและชมแมวให้เดินกลับมาตึกนี้ได้เลยนะมีทั้งรถ ಗಣೇಶ ನೋಡಿ.ด้านซ้ายมือเราก่อนนี้ก็ ಗಣೇಶನ จะเป็น ಇಟ್ಟಿದ್ದಾರೆ ಇಲ್ಲಿ. สวนไม้ดอกพญานาคครับผมเป็นสวนเปิดใหม่นะครับ ಫೈನಲಿ 5 ದಿನ ಆದ್ಮೇಲೆ ದೇವ್ರನ್ನ ನೋಡಿದ್ದು.อันนี้จะเป็นสวนอิตาเลียนสวนยุโรปนะครับด้านล่าง ಏನಿದು?มีกอซิลล่าคิงคองนะครับ ಇದು ಗಾಡ್ಜಿಲ್ಲಾ, ಅದು ಡೈನೋಸರಸ್.ใช้เวลา ಏನು ರಚಿತಾ ಎಲ್ಲಿರ್ಬೇಕಾ ಥೈಲ್ಯಾಂಡ್ ಅವರೆಲ್ಲ ಹಂಗೆ ಮಾತಾಡ್ತಾರೆ. ಹ್ಯಾನು ಥ್ಯಾಂಕ್ ಯು ಮೇಡಮ್ ಮಿಸ್ಟರ್ ಎಲ್ಲದಕ್ಕೂ ರಾಗ ಇಳಿತಾರೆ. ಹೊಟ್ಟೆ ಹಸಿವಾಗಿದೆ. ಅವಾಗ್ಲಿಂದ ಸೊಂಡ್ಲಿ ಹಿಡಿತಾ ಇದೆ ಏನಾದರೂ ಕೊಡ್ಲಿ ಅಂತ. ನೋಡಿ ಈ ಬೈಕ್ ಅಂತಾನು ನಿಲ್ಸಿದ್ದಾರೆ ಇಲ್ಲೆಲ್ಲ. 320 ಬಾತ್ ಅಂತೆ. ಆಲ್ಮೋಸ್ಟ್ ಲೈಕ್ 900 ಅಷ್ಟು ಬರುತ್ತೆ. ಒಳಗಡೆ ಎಲ್ಲ ಓಡಾಡೋದಕ್ಕೆ ತೊಗೊಂಡು ಆರಾಮಾಗಿ ಓಡಾಡ್ಬೋದು. ಬಟ್ ಅದೇ ಕಾಸ್ಟ್ಲಿ ಆಯಿತು. ಅದ್ರ ಬದಲು ಬಸ್ಸಲ್ಲೇ ಓಡಾಡ್ಬೋದು. ಬಸ್ಸಿಗೆ ಎಕ್ಸ್ಟ್ರಾ 100 ಬಾತ್ ಅಷ್ಟೇ. ಇದಕ್ಕೆ 320 ಬಾತ್ ಅಂತೆ. ನಾಂಗ್ನೂಚ್ ಗಾರ್ಡನ್ ಆಯಿತು. ಈಗ ಬುದ್ಧ ಮೌಂಟೇನ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೂ 12 o'clock ಈಗ. ಅಲ್ಲಿ ಹೋಗಿ ನೋಡಿಬಿಟ್ಟು ಅಲ್ಲೇನಾದ್ರು ಊಟ ಸಿಕ್ಕರೆ ಮಾಡಿ, ಇಲ್ಲ ಅಂತಂದರೆ ಡೈರೆಕ್ಟ್ ಮುಂದೆ ಹೋಗ್ಬಿಟ್ಟು ಊಟ ಮಾಡ್ತೀವಿ. ನಾವೀಗ ಬುದ್ಧ ಅಲ್ಲ ಬುದ್ಧ ಮೌಂಟೇನ್ಗೆ ಹೋಗ್ತಾ ಇದ್ದೀವಿ. ಗ್ರಾಬಲ್ ಕ್ಯಾಬ್ ಬುಕ್ ಮಾಡಿದ್ವಿ. ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ. ಇದು ಅಂತಲ್ಲ, ಆ್ಯಕ್ಚುಲಿ ನಾವು ಮೊನ್ನೆಯಿಂದ ಓಡಾಡ್ತಾ ಇರೋದೆಲ್ಲ ಕ್ಯಾಬ್ಸು ಅಷ್ಟೇ ಫುಲ್ ಕ್ಲೀನಾಗಿ ಇಟ್ಟಿದ್ದಾರೆ. ಡ್ರೈವರ್ಸ್ಗೂ ಫುಲ್ ರೆಸ್ಪೆಕ್ಟ್ ಮಾಡ್ತಾರೆ ಎಲ್ಲ. ಹೌದು. ಆಟಿಟ್ಯೂಡ್ ತೋರಿಸಲ್ಲ ಯಾರು ಕೂಡ. ಅವ್ರಿಗೆ ಆ್ಯಕ್ಚುಲಿ ತುಂಬ ಇಂಗ್ಲೀಷ್ ಅರ್ಥನೇ ಆಗಲ್ಲ. ತುಂಬ ಇಂಗ್ಲೀಷ್ ಆ್ಯಕ್ಚುಲಿ ಅವ್ರಿಗೆ ಅರ್ಥನೇ ಆಗಲ್ಲ. ಬಟ್ ಸ್ಟಿಲ್ ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡಿಕೊಂಡು ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಟ್ರಾನ್ಸ್ಲೇಟರ್ ಯೂಸ್ ಮಾಡಿಕೊಂಡೆಲ್ಲ. ಬುದ್ಧ ಮೌಂಟೇನ್ ಹತ್ರ ಬಂದ್ವಿ. ತುಂಬ ಬಿಸಿಲಿದೆ. ಅಷ್ಟಾಗ್ಲ ಮಾತ್ರ ನೀಟಾಗಿ ಕೆರೆದು ಮಾಡಿರೋ ಥರ ಇದೆ. ಫೋಟೋನಲ್ಲಿ ಚೆನ್ನಾಗಿ ಕಾಣುತ್ತೆ. ರಿಯಲಾಗಿ ಓಕೆ. ಇಲ್ಲೇನು ಎಂಟ್ರಿ ಫೀಸ್ ಎಲ್ಲ ಏನಿಲ್ಲ. ಓಪನ್ ಸ್ಪೇಸು. ನೀಟಾಗಿ ಬಂದು ನೋಡಿಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್ ಬಂದಮೇಲೆ ಈ ಕಡೆಯಿಂದ. ಎಂಟ್ರಿ ಫ್ರೀ ಏನಿಲ್ಲ. ಸೊ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು. ನೋಡಿ ಹಿಂದೆ ಕಾಣಿಸ್ತಿರ್ಬೋದು. ನೀಟಾಗಿ ತೋರಿಸ್ತೀನಿ.
ಎಷ್ಟು ಚೆನ್ನಾಗಿ ಕಾಣ್ತದೆ ಅಲ್ಲ, ಸಖತ್ ದೊಡ್ಡ ಬೆಟ್ಟ, ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಬುದ್ಧ ಒಂದು ವಿಷ್ಣುವಿನ ಅವತಾರ, ಸೊ ನಮಗೂ ದೇವ್ರ ಲೆಕ್ಕ. ಬಿಸಿಲು ತುಂಬ, ಸಂಜೆ ಹೊತ್ತು ಬಂದರೆ ಚೆನ್ನಾಗಿರುತ್ತೆ ಟೈಮ್ ಸ್ಪೆಂಡ್ ಮಾಡಿ ಫೋಟೋಶೂಟ್ ಮಾಡ್ಕೊಳಕ್ಕೆ. ಬುದ್ಧದಿಂದ ಹೊರಟಿ ಹಾಫ್ ಆನ್ ಅವರ್ ಮೇಲಾಯಿತು. ಬುದ್ಧ ತುಂಬ ಇತ್ತು. ಟರ್ಮಿನಲ್ 21 ಇಂಡಿಯನ್ ರೆಸ್ಟೋರೆಂಟ್ ಏನೋ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ತಿನ್ನೋಣ ಅಂತ ಬಂದ್ವಿ. ಹಾಗೆ ಚೆನ್ನಾಗಿತ್ತಲ್ಲ ಟರ್ಮಿನಲ್ 21 ನೋಡ್ಕೊಂಡು ಹೋಗೋಣ ಅಂತ. ಇಲ್ಲಿ ನೋಡಿದ್ರೆ ಎಲ್ಲ ಒಂದೊಂದು ಫ್ಲೋರ್ನೂ ಯುರೋಪ್ ಥೀಮ್ ಬ್ಯಾಗ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಟಾಲಿ, ಸ್ಯಾನ್ ಫ್ರಾನ್ಸಿಸ್ಕೋ, ಐಫಿಲ್ ಟವರ್ ತಂದು ಇಟ್ಬಿಟ್ಟಿದ್ದಾರೆ ಒಳಗಡೆ. ಆಚೆ ಆ್ಯಕ್ಚುಲಿ ತೋರ್ಸೋದು ಮತ್ತೆ ಫ್ಲೈಟ್ ತಂದು ಇಟ್ಬಿಟ್ಟಿದ್ದಾರೆ ಆಚೆ. ಅರೈವಲ್ ಅಟ್ ಇಟಾಲಿ ಅಂತೆ. ಓಕೆ, ಇದು ಫಸ್ಟ್ ಫ್ಲೋರ್. ಇದು ನಾವಿನ್ನ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕು. ಹಾಂ, ಅರೈವಲ್ ಅಟ್ ಟೋಕಿಯೋ ಅಂತೆ, ಡಿಪಾರ್ಚರು ಆ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅಂದರೆ ಫುಲ್ ಫ್ಲೈಟ್ ಥೀಮ್ಡ್. ಚಟ್ನಿ ಕಬಾಬಿಗೆ ಬಂದಿದ್ದೀವಿ.